ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ 57ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರಂಥ ನಮ್ಮ ಜಯಣ್ಣವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೂ ಅವರು ಸಮಾಜದಲ್ಲಿ ತುಂಬ ಒಳ್ಳೆ ಕಾರ್ಯಗಳನ್ನ ಮಾಡಿ ಗುರುತಿಸ್ಕೊಂಡೇ ಬಂದಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಏನೇ ಮಾಡಿದ್ರೂ ಅದು ಕಡಿಮೆನೇ. ಹಂಗಾಗಿ ನಮ್ಮ ಕೈಲಿ ಏನಾಗುತ್ತೆ ಒಂದು ಅಳಿವೆ ಸೇವೆಯಿಂದ ನಾವು ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡು ನಾವು ಇವತ್ತಿನ ದಿವಸ ಅವ್ರಿಗೆ ನಾವು ಬರ್ತಡೇನ ಆಚರಿಸ್ಬೇಕಂತೇಳಿ ನಮ್ಮ ಒಂದು ಸ್ನೇಹಿತರು ತಂಡ ಏನಿದೆ ಎಲ್ಲರೂ ಸೇರಿ ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿ ಒಂದು ಬರ್ತಡೇನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರು ಇಷ್ಟನೇ ಇಲ್ಲ ಅವ್ರಿಗಿದೆಲ್ಲ, ಆದ್ರೂ ನಮ್ಮ ಒಂದು ಒತ್ತಾಯದಿಂದ ಅವರು ಬರ್ತಡೇನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಅದೊಂದು ಖುಷಿಯಾದ ವಿಚಾರ. ನಮಗೆ ಇಂಥ ಸ್ನೇಹಿತರು ಎಲ್ರಿಗೂ ಸಿಗಲ್ಲ, ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹಂಗಾಗಿ ನಾವು ಇದೇ ಥರ ಕೊನೆವರೆಗೂ ನಗ್ನಗ್ತಾ ಖುಷಿಯಾಗಿರಬೇಕು. ಜಯಣ್ಣವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆರೋಗ್ಯ ಎಲ್ಲನೂ ಕೊಟ್ಟು ಅವ್ರಿಗೆ ಸುಖ ಸಮೃದ್ಧಿನ ಕೊಟ್ಟು ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಆನಂದ್ ನಾಗರಾಜ್ ಅಂತ, ನಮ್ಮ ಜಯಣ್ಣನವರ ಆತ್ಮೀಯ ಸ್ನೇಹಿತ. ಇವತ್ತು ಭಾಳ ವಿಶೇಷವಾದ ದಿನ. ನಮ್ಮೆಲ್ಲರಿಗೂ ಶರತ್ ಹೇಳಿದಾಗೆ ಇವತ್ತು ಜಯಣ್ಣನವರ 57ನೇ ಹುಟ್ಟುಹಬ್ಬದ ಒಂದು ಸಂಭ್ರಮ. ಸೊ ನಾವೆಲ್ಲ ಭಾಳ ಖುಷಿಯಾಗಿ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಭಾಳ ಖುಷಿಲಿದ್ದೀವಿ ಇವತ್ತು. ಯಾಕೆಂದರೆ ಇವರು ಸೆಲೆಬ್ರೇಷನ್ನು, ಬರ್ತ್ಡೇ ಸೆಲೆಬ್ರೇಷನ್ನು ಮಾಡಬೇಕು ಅಂತ ನೋಡಿ. ಇವತ್ತಿನ ದಿನ ಎಲ್ಲರೂ ಹಣ ಸಂಪಾದನೆ ಮಾಡ್ತಾರೆ, ಹಣ ಬೇಕಾದಷ್ಟು ಗಳಿಸ್ತಾರೆ. ಆದರೆ ಇವತ್ತಿನ ದಿನ ಪ್ರೀತಿ ವಿಶ್ವಾಸ ಸಿಗೋದಿಲ್ಲ, ಒಂದು ಸ್ನೇಹ ಅನ್ನೋದು ಸಿಗೋದಿಲ್ಲ. ಎಲ್ಲ ಕಡೆ ಬರೀ ಸ್ನೇಹ ಮೇಲ್ನೋಟಕ್ಕೆ ಇರುತ್ತೆ, ಆದರೆ ಒಳಗಡೆ ಬರೀ ಪಿತೂರಿನೇ ಜಾಸ್ತಿ. ಆದರೆ ನಮ್ಮ ಒಂದು ಸ್ನೇಹ ಬಳಗದಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಫಸ್ಟು ನಮಗೆ ವಿಶ್ವಾಸ, ಪ್ರೀತಿ ವಿಶ್ವಾಸ. ನಾವು ಜೊತೆಗೆ ನಮ್ಮ ಜಯಣ್ಣವ್ರ ಜೊತೆ ನಾವು ಯಾವಾಗಲೂ ನಾವು ಇರ್ತೀವಿ, ಸಂತೋಷವಾಗಿ ನಾವು ಇರ್ತೀವಿ. ಹಾಗಾಗಿ ಈ ದಿನ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಏನು ಕೇಳ್ತೀನಿ ಅಂದರೆ, ನಮ್ಮ ಜಯಣ್ಣವ್ರಿಗೆ ಆಯಸ್ಸು, ಆರೋಗ್ಯ, ಸಂತೋಷ, ಹಣ, ಮನ ನೆಮ್ಮದಿ ಭಾಳ ಮುಖ್ಯವಾದದ್ದು. ಅದೇ ಮನುಷ್ಯನಿಗೆ ವಯಸ್ಸಾಗ್ತಾ ಎಲ್ಲನೂ ಸಿಗುತ್ತಂತೆ, ಆದರೆ ಮನ ನೆಮ್ಮದಿ ಅನ್ನೋದು ಒಂದು ಸಿಗೋಲ್ಲ. ಆದರೆ ನಮ್ಮ ಜಯಣ್ಣವ್ರಿಗೆ ಆ ದೇವಿನ ಇನ್ನೊಂದು ಸರಿ ಕೇಳ್ತೀನಿ, ತಾಯಿ ಚಾಮುಂಡೇಶ್ವರಿನ ಅವ್ರಿಗೆ ಮನ ನೆಮ್ಮದಿ ಸದಾಕಾಲ ಕೊಟ್ಟು ಹೀಗೆ ಪ್ರತಿ ವರ್ಷ ನಾವು ಇವರು ಆಚರಣೆ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿದ್ದೀವಿ. ನಾವು ಮಾಡ್ತಾಯಿದ್ದೀವಿ, ಹಾಗೆ ಅವ್ರು ಪ್ರತಿ ವರ್ಷ ಆಗಲಿ ಅಂತ ಆ ದೇವಿ ಚಾಮುಂಡೇಶ್ವರಿಯಲ್ಲಿ ನಾವು ಕೇಳ್ಕೊಳ್ತೀವಿ. ನಮಸ್ಕಾರ. ಈ ದಿನ 57ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರುಗಳಾದ ನಮ್ಮ ಆನಂದ್ ನಾಗರಾಜ್ರವರು, ಅನ್ನದಾನಿಗಳು, ಹಾಗೂ ಯುವಕ ನಮ್ಮ ಶರತ್ ಕುಮಾರ್ರವರು, ಮತ್ತು ಬೆಲವತ್ತ ಮೋಹನ್ ಅವರು, ಹಾರೋಹಳ್ಳಿ ಸುರೇಶು, ಮತ್ತು ನಮ್ಮ ಚಾಮರಾಜಮೌಲದ ಸುರೇಶ್ ಅಣ್ಣ, ಮತ್ತು ನಮ್ಮ ಮೆಡಿಕಲ್ ಆನಂದಣ್ಣ, ನಮ್ಮ ಆಯುಟರಾದ ಸತೀಶ್ರವರು ಭಾಳ ನೀವು ಮಾಡಿಕೊಳ್ಳೇಬೇಕು ಅಂತ ಹೇಳಿ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.